ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ನಾನು ಡಾರ್ಲಿಂಗ್ನ ತಗೊಂಡು ಇವತ್ತು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ. ಇವತ್ತು ಸಂಡೇ, ಆಫೀಸ್ ಲೀವ್. ಸೊ ಒಂದು ಸಿಟಿ ರೈಡ್ ಹೋಗಿ ಬರೋಣ ಅಂತ. ಸೊ ಕೂತ್ಕೊಳ್ಳೋಣ ನಮ್ಮ ಗಾಡಿ ಮೇಲೆ. ಈ ರಾಯಲ್ ಎನ್ಫೀಲ್ಡ್ ಪ್ರಾಬ್ಲಮ್ ಏನಂದರೆ ಪಟ್ಟಿ ಒಂದು ಫ್ಯೂಯಲ್ ಗೇಜ್ ಕೊಡಲ್ಲ. ಅಳ್ಳಾಡ್ಸಿ ನೋಡಿ ನಾವು ಒಂದು ಗೇಜ್ ಮೇಲೆ ಗಾಡಿ ಎಷ್ಟು ದೂರ ಹೋಗುತ್ತೆ ಅಂತ ನಾವೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಏನು ಮಾಡ್ತೀರಾ? ನಮ್ಮ ರಾಯಲ್ ಎನ್ಫೀಲ್ಡ್ ಅವ್ರು ತುಂಬ ಅಪ್ಗ್ರೇಡ್ ಆಗೋದು ತುಂಬ ಇದೆ. ಹೊಸ ಮಾಡಲ್ ಬಂದಿರಬೇಕು ಅಂದ್ಕೊತೀನಿ. ಸರಿ, ನಾವು ಹೊರಡುವ. ನಮ್ಮ ರೈಡು ಸ್ಟಾರ್ಟ್ ಮಾಡೋಣ. ಹಾಯ್ ಮಾ. ಹಾಯ್, ಬಾಯ್ ಬಾಯ್ ಬಾಯ್. ಇದು ನಮ್ಮ ಏರಿಯಾ ಇನ್ನೂ ಡೆವಲಪ್ಮೆಂಟಲ್ಲಿದೆ. ನೋಡೋಣ. ಆಫ್ಟರ್ ಲಾಂಗ್ ಟೈಮ್ ನಾನು ಬುಲೆಟಲ್ಲಿ ಸಿಟಿ ರೈಡ್ ಹೋಗ್ತಿರೋದು. ನಾರ್ಮಲಾಗಿ ನಾನು ಯಾವಾಗಲೂ ಕಾರೇ ಯೂಸ್ ಮಾಡೋದು. ಸೊ ಗೊತ್ತಲ್ಲ, ನಮ್ಮ ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಆಗುತ್ತೆ, ಯಾವಾಗ ಬಿಸಿಲು ಜಾಸ್ತಿ ಬರುತ್ತೆ, ನಮಗೆ ಗೊತ್ತೇ ಆಗಲ್ಲ ಗುರು. ಬೆಂಗಳೂರು ನಾವು ಸೈಕ್ ಆಗಬೇಕಲ್ಲ, ಬೆಂಗಳೂರು ಬ್ಯಾಂಗ್ಳೂರು ಸೈಕ್ ಆಗಿರಬೇಕು. ಹೋಗ್ಬಿಟ್ಟು ನಮ್ಮ ಕೆಲಸ, ನಮ್ಮ ಮ್ಯಾನೇಜರ್ ಒಬ್ಬರು ಬರ್ತಿದ್ದಾರೆ, ಹಾಗೆ ಅವ್ರನ್ನ ಮೀಟ್ ಮಾಡಿಕೊಂಡು ಸಣ್ಣ ಒಂದು ರೈಡ್ ಮುಗಿಸ್ಕೊಂಡು ಬರೋಣ. ನೆನ್ನೆ ನೀವು ನೋಡಿರ್ಬೋದು, ನಾನು ಬುಲೆಟ್ದು ಸೈಲೆನ್ಸರ್ ಚೇಂಜ್ ಮಾಡಿದೆ ನನ್ನದು ಹಳೆ ವಿಡಿಯೋದಲ್ಲಿ. ಏನಕ್ಕಪ್ಪ ಅಂದರೆ ಈ ವಿಡಿಯೋ ಮಾಡ್ಬೇಕಾದ್ರೆ ಆ ಸೌಂಡು ತುಂಬ ಡಿಸ್ಟರ್ಬ್ ಮಾಡುತ್ತೆ. ನಿಮಗೆ ರೆಕಾರ್ಡ್ ಆಗಲ್ಲ, ಅಷ್ಟು ನೀಟಾಗಿ ಕೇಳಿಸಲ್ಲ ಅದು. ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಯಾಕೋ ಮೇಲೆ ತೋರಿಸ್ತಾ ಇತ್ತು ಅಂತ ಅನಿಸ್ತು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿದೆ. ನೋಡೋಣ ಈ ಅಡ್ಜಸ್ಟ್ ಮಾಡೋದು ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಅಂತ. ಏನಂದರೆ ಕ್ಯಾಮ್ರಾ ಕರೆಕ್ಟಾಗಿ ನಾವು ಆ್ಯಂಗಲಲ್ಲಿ ಸೆಟ್ ಮಾಡಿಲ್ಲ ಅಂದರೆ ಒಂದು ಗಾಡಿ ಕಾಣಲ್ಲ, ಇಲ್ಲ ಬರೀ ರೋಡ್ ಕಾಣುತ್ತೆ. ಇನ್ನೊಂದು ಬರೀ ರೋಡ್ ಕಾಣಿಸು, ಫುಲ್ ಮೇಲೆ ಕಾಣುತ್ತೆ, ಅದು ಸೆಟ್ ಆಗಲ್ಲ. ವ್ಲಾಗಿಂಗ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ. ಫ್ಲೇವರ್ ಹತ್ತೋಣ ಅಂದ್ಕೊಂಡು ಬಂದೆ. ನಮ್ಮ ಏರಿಯಾ ಒಳಗಡೆನೇ ಟ್ರಾಫಿಕ್, ಈಗ ಗಾಡಿಗಳು ತುಂಬಪ್ಪ. ಹಾಂ, ಪರ್ಫೆಕ್ಟ್ ವಿಡಿಯೋ ಬ್ಲಾಗಿಂಗ್ ಪರ್ಫೆಕ್ಟ್ ಆಗಿದೆ. ಹೊಡುವ ನಾವು ಇನ್ನು. ಐ ಥಿಂಕ್ ನಂದು ಬ್ಯಾಟ್ರಿ ತುಂಬ ಡ್ರೈನ್ ಆಗ್ತಿದೆ. ಗಾಳಿ ಅಪ್ಲಿಕೇಶನ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಕನೆಕ್ಟಿವಿಟಿನ ಕ್ಲೋಸ್ ಮಾಡಿಬಿಟ್ರೆ ಅಟ್ಲೀಸ್ಟು ಸ್ವಲ್ಪ ಬ್ಯಾಟ್ರಿ ಬರುತ್ತೆ. ಆಮೇಲೆ ಚೆಕ್ ಮಾಡ್ಕೊಂಡು ತಿಂತಿರೋ. ಬ್ಲೂಟೂತ್ ಎಲ್ಲ ಆಫ್ ಮಾಡಿಬಿಟ್ರೆ
ಆಟೋಮೆಟಿಕ್ ಅದು ಡಿಸ್ಕನೆಕ್ಟ್ ಆಗುತ್ತೆ. ನೋಡ್ರಿ, ನನ್ನ ತಪ್ಪು. ಬೈಕರ್ಸ್ಗಿಂತ ಹತ್ತು ಕಡೆ ಜಾಗ ಬಿಟ್ಟವ್ರೆ. ಸರಿಯಣ್ಣ, ಆಯಿತು, ತಪ್ಪಾಯಿತು, ನಾನು ಬಂದಿದ್ದು ಈ ಕಡೆಯಿಂದ ಹೋಗ್ತೀನಿ. ಪೊಲೀಸ್ ಮತ್ತೆ ಹಂಗೋ ಹಿಂಗೋ ಏರಿಯಾಯಿಂದ ನಾವು ಹೈವೇಗೆ ಬಂದ್ವಿ. ಇಲ್ಲಿಂದ ನಮ್ಮ ರೈಡ್ ಶುರು ಮಾಡುವ, ಪ್ರಾಪರ್ ರೈಡ್. ನನ್ನ ಗಾಡಿ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ, ರಿವ್ಯೂ. ಹೌದು, ಇದು ಹಳೇದ ಗಾಡಿ, ಬಟ್ ನನ್ನ ಗಾಡಿದೊಂದು ರಿವ್ಯೂ ಮಾಡೋಣ ಪ್ರಾಪರಾಗಿ. ಯಾವಾಗ ತಗೊಂಡೆ, ಇದು ತಗೊಳಕ್ಕೆ ಕಾರಣ ಏನು, ಹೆಂಗೆ ತಗೊಂಡ್ವಿ, ತಗೊಂಡ್ಮೇಲೆ ಆಮೇಲೆ ಎಷ್ಟು ದಿವಸ ಯೂಸ್ ಮಾಡಿದ್ವಿ, ಆಮೇಲೆ ಯಾವುದಕ್ಕೆ ಜಾಸ್ತಿ ಯೂಸ್ ಆಗ್ತೈತೆ, ಅದೆಲ್ಲ ಮಾಡೋಣ. ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. ಫ್ಲೇವರ್ ಹಿಡಿದು ಈಗ ಸಿಗ್ನಲ್ ಒಂದು ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಸ್ಟ್ರೈಟ್ ಹೋಗ್ಬೇಕು. ಫ್ಲೈಓವರ್ ಹಿಡಿದ್ಬಿಟ್ಟು ರೈಟ್ ಹೋಗ್ಬೇಕು. ನಾರ್ಮಲ್ ಸಿಗ್ನಲ್ ಇರುತ್ತೆ, ಟ್ರಾಫಿಕ್ಕು ಅಂದ್ಕೊಂಡು ನಾವು ಫ್ಲೇವರ್ ಮೇಲೆ ಬಂದರೆ ಫ್ಲೇವರ್ ಮೇಲೂ ಟ್ರಾಫಿಕ್. ನಮ್ಮ ಬ್ಯಾಂಗ್ಳೂರ್ ಒಳಗಡೆ ಅದು ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ವೀಕ್ ಡೇಸ್ ಆಗಲಿ ಟ್ರಾಫಿಕ್ಕು ಖಂಡಿತ. ಏನು ಡಿಫ್ರೆನ್ಸ್ ಏನಪ್ಪ ಅಂದರೆ ಮಂಡೇ ಟು ಫ್ರೈಡೇ ನಿಮಗೆ ತುಂಬ ಲೋ ಬೋರ್ಡ್ಸ್ ನೋಡ್ಬೋದು, ಯಾಕಂದರೆ ಆಫೀಸ್ ಟ್ರಾವೆಲ್ ಮಾಡೋದು ಗಾಡಿಗಳು ಅವರಿಂದ ಟ್ರಾಫಿಕ್ ಆಗುತ್ತೆ. ಸ್ಯಾಟರ್ಡೇ ಸಂಡೇ ಗೊತ್ತಲ್ಲ, ಆಫೀಸಲ್ಲಿರೋರೆಲ್ಲ ಸಿಟಿ ಸುತ್ತಕ್ಕೆ ಬರ್ತಾರೆ, ಸೊ ಎಲ್ಲಾರ್ದು ಕಾರ್ ಈಚೆ ಬರುತ್ತೆ. ಇವತ್ತು ಸಂಡೇ ಬೇರೆ, ಸೊ ಸ್ಯಾಟರ್ಡೇ ವೀಕೆಂಡ್ ಅಂತ ಹೊರಗಡೆ ಹೋಗಿರೋರೆಲ್ಲ ಸಿಟಿ ಒಳಗಡೆ ಬರ್ತಾರೆ. ಸೊ ಹಾಗಾಗಿ ಟ್ರಾಫಿಕ್. ಸ್ಕ್ರಾಂಬ್ಲರ್, ಡುಕಾಟಿ ಸ್ಕ್ರಾಂಬ್ಲರ್. ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಹಾರ್ಲಿ ಡೇವಿಡ್ಸನ್ನು. ಥ್ಯಾಂಕ್ ನೈಸ್ ಅಲ್ಲ. ಸಂಡೇ ಆದರೆ ಎಲ್ಲ ಬೈಕರ್ಸ್ನ ನೋಡ್ಬೋದು ನಾವು. ಮುಂದೆ ನಾವು ಆ ಗಾಡಿ ತಗೊಬೇಕು, ತಗೊಳ್ಳೋಣ. ಪರವಾಗಿಲ್ಲ, ಅವರು ಒಳ್ಳೆ ದಾರಿ ತೋರಿಸಿದ್ದಾರೆ ನಿಮಗೆ, ಅವರಿಂದನೇ ಫಾಲೋ ಮಾಡ್ಕೊಂಡು ಹೋಗೋಣ. ನೋಡ್ಗುರು ಗಾಡಿ ಹೆಂಗಿದೆ ಪೊಸಿಷನ್ನು. ಯಾವುದೋ ಫೋನ್ ಬರ್ತಿದೆ ನನಗೆ, ಇವಾಗ ಎತ್ತಕ್ಕಾಗಲ್ಲ, ಆಮೇಲೆ ಎತ್ತೋಣ. ಐ ಥಿಂಕ್ 4K ಇಂದ ಚೇಂಜ್ ಮಾಡಬೇಕು. 4K ರೆಕಾರ್ಡಿಂಗ್ ಇರೋದಕ್ಕೆ ಸಿಕ್ಕಾಬಿಟ್ಟೆ ಬೇಗ ಡ್ರೈನ್ ಆಗ್ತಿದೆ ಬ್ಯಾಟ್ರಿ. ಕ್ರೂ ಬ್ಯಾಟ್ರಿ ಹೆವಿಯಾಗಿ ಡ್ರೈನ್ ಆಗ್ತಿದೆ.
ಏನಕ್ಕೆ ಅಂತ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ರೆಕಾರ್ಡ್ ಆಗಲಿ. 14% ಇದೆ ಚಾರ್ಜಿಂಗು ಬ್ಯಾಟ್ರಿದು. ತೊಗೊಬೇಕು ಸ್ಪೇರ್ ಬ್ಯಾಟ್ರೀಸ್ ಇಲ್ಲ, ಸ್ಪೇರ್ ಬ್ಯಾಟ್ರೀಸ್ ತೊಗೊಬೇಕು. ಬಟ್ ಆದರೂ 30 ಮಿನಿಟ್ಸು ಬಂದಿಲ್ವಲ್ಲ ಗುರುವೇ. ನಮ್ಮ ಟ್ರಾಫಿಕ್ಕಲ್ಲಿ ನಾವು ಹೋಗೋಷ್ಟರಲ್ಲಿ ಕೆಳಗಡೆ ಹೋಗ್ಬೇಕಾಯ್ತು. ಇಲ್ಲ ಮುಂದೆ ಏನು ಹುಡ್ಕೊಳ್ಳೋ 100, 120, 130 ಹೋದ್ರೆ ಮರದ ಮೇಲೆ ಕುಂತಿರ್ತೀವಿ. ಆ ಮರದ ಮೇಲೆ ಅಷ್ಟು ಚೆನ್ನಾಗಿದೆ ರೋಡ್ಗಳು. ಏನು ಹೇಳ್ತೀರಾ ನಿಮ್ಮವ್ರಿಗೆ? ಮೇರು ಹತ್ರ ಬಂದಿದ್ದಾಯಿತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ರೆ ಇಂಪ್ರೂವ್ಮೆಂಟ್ಸ್ಗೆ ಇಲ್ಲ ಯಾವುದಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದ್ರೆ
ರಿವ್ಯೂಸು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೈಕ್ ರಿವ್ಯೂಸ್, ಕಾರ್ ರಿವ್ಯೂಸು ಇದ್ರೆ ಕಮೆಂಟ್ ಮಾಡಿ. ಶೋರ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.